ಜೈಲಲ್ಲಿರ್ತಕ್ಕಂತಹ ನಟ ದರ್ಶನ್ ಭೇಟಿಗೂ ರಾಜಾತಿಥ್ಯ ಸಿಗ್ತಾ ಇದೆಯಾ? ಸಾಮಾನ್ಯ ಕೈದಿಗಳನ್ನು ಭೇಟಿಯಾಗೋಕ್ಕೆ ಬಂದರೆ ಇನ್ನೊಂದು ಕಂಡೀಷನ್ ಹಾಕಿರ್ತಾರಲ್ಲಿ, ಈ ಥರ ಇರಬೇಕು, ಇಷ್ಟೊತ್ತಿರಬೇಕು, ಅಷ್ಟೊತ್ತಿರಬೇಕು ಅಂಥೇಳಿ. ಆದರೆ ಸೆಲೆಬ್ರಿಟಿ ರಾಜಕಾರಣಿಗಳು ಬಲಾಢ್ಯರಿಗೆ ಮಾತ್ರ ರಾಜಾತಿಥ್ಯ ಇರುತ್ತಾ ಇಲ್ಲಿ? ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತಾ ದರ್ಶನ ಮೀಟ್ ಮಾಡೋಕ್ಕೆ ಬಂದವ್ರಿಗೆ ಅಂತ? ನಟ ದರ್ಶನ್ ಭೇಟಿಗೂ ಪೊಲೀಸರು ರಾಜಾತಿಥ್ಯ ಕೊಡ್ತಾ ಇದ್ದಾರಂತೆ. ವಿಜಯಲಕ್ಷ್ಮಿ ಮತ್ತು ವಿನೀಶ್ ಅವರನ್ನು ಜೈಲಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ದರ್ಶನ ಮೀಟ್ ಮಾಡಿಸ್ಬೇಕು ಅಂಥೇಳಿ ಮಾತುಕತೆ ನಡೆಯುತ್ತೆ. ಇದಕ್ಕೇನು ತುಂಬ ನಿಬಂಧನೆಗಳಿಲ್ಲ. ಆದರೆ ಜೈಲಿನ ನಿಯಮಗಳು ಏನಿರುತ್ತೋ ಅಷ್ಟಕ್ಕೆ ಮಾತ್ರ ಅವಕಾಶ ಇರುತ್ತೆ. ಎಕ್ಸ್ಟ್ರಾ ನಿಯಮಗಳು, ಎಕ್ಸ್ಟ್ರಾ ಫೆಸಿಲಿಟಿಗಳು, ಎಕ್ಸ್ಟ್ರಾ ಕಾಲಾವಕಾಶ ಇವೆಲ್ಲವೂ ಕೂಡ ಇರಲ್ಲ. ಅದು ಇವ್ರಿಗೆ ಬಿಟ್ಟಾಗ ಸಹಜವಾಗಿ ಬೇರೆ ಕೈದಿಗಳು ಕೇಳ್ತಾರೆ, ಏನು ರೀ ದರ್ಶನ್ಗಾದರೆ IPC ಬೇರೆ ಥರ ಬರೆದಿದ್ದಾರಾ, ನನಗಾದರೆ ಬೇರೆ ಥರ IPC ಬರೆದಿದ್ದಾರಾ? ಜೈಲಲ್ಲಿ ದರ್ಶನ್ ಯಾಕೆ ಬಂದಿರೋದು? ಒಂದೇನೋ ಆರೋಪ ಹೊತ್ಕೊಂಡು ಬಂದಿರೋದು. ನಾನು ಅಂಥದ್ದೇ ಆರೋಪ ಹೊತ್ಕೊಂಡು ಬಂದಿದ್ದೀನಿ. ನಮ್ಮನ್ನಾದರೆ ಬಿಡೋದೇ ಇಲ್ಲ ನೀವು. 5 ನಿಮಿಷ ಅಂತ ಹೇಳಿಬಿಡ್ತೀರಾ, 1 ಗಂಟೆ ಅಂತ ಹೇಳಿಬಿಡ್ತೀರಾ, ಅವ್ರನ್ನ ಯಾಕೆ ಅಷ್ಟೊತ್ತು ಬಿಟ್ಟಿದ್ದೀರಾ ಕೇಳ್ತಾರೆ ಸಹ ಕೈದಿಗಳು. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.